ನಮಸ್ತೆ ಕರ್ನಾಟಕ. ಮಹಾಭಾರತದ ಮೊದಲನೇ ಸಂಚಿಕೆಗೆ ಸ್ವಾಗತ. ಅದು ದ್ವಾಪರ ಯುಗ. ಋಷಿಮುನಿ ವ್ಯಾಸರು ಮಹಾಭಾರತ ಅನ್ನೋ ಮಹಾಕಾವ್ಯವನ್ನ ರಚಿಸ್ತಾರೆ. ವ್ಯಾಸ ಋಷಿಗಳು ಮಹರ್ಷಿ ಪರಶರ ಮತ್ತು ಸತ್ಯವತಿಯ ಮಗ. ವ್ಯಾಸರ ಮೈಬಣ್ಣ ವಿಪರೀತ ಕಪ್ಪು, ಹಾಗಾಗಿ ಇವರನ್ನ ಕೃಷ್ಣ ದ್ವೈಪಾಯನ್ ವ್ಯಾಸ ಅಂತಾನು ಕರೀತಾರೆ. ಮಹಾಭಾರತನ ಬರೆಯೋದಕ್ಕೆ ಕೂತ್ಕೊಂಡಾಗ ವ್ಯಾಸರಿಗೆ ಬರೆಯೋದಕ್ಕಾಗಲ್ಲ, ಯಾಕಂದ್ರೆ ತಲೆಯಲ್ಲಿ ತುಂಬಾ ವೇಗವಾಗಿ ಕಥೆಗಳು ಸನ್ನಿವೇಶಗಳು ಓಡ್ತಾ ಇರ್ತವೆ. ಆದ್ರೆ ಆ ವೇಗದಲ್ಲಿ ಬರೆಯೋದಕ್ಕಾಗಲ್ಲ. ಈಗ ಬರೆಯೋದಕ್ಕೊಬ್ರು ಬೇಕಲ್ಲ, ಯಾರನ್ನ ಈ ಕೆಲಸಕ್ಕೆ ಆಯ್ಕೆ ಮಾಡ್ಕೊಳ್ಳಿ ಅಂತ ಯೋಚಿಸ್ತಾ ಬ್ರಹ್ಮದೇವರನ್ನ ಆವಾಹನೆ ಮಾಡ್ತಾರೆ. ಬ್ರಹ್ಮದೇವ ಪ್ರತ್ಯಕ್ಷ ಆಗಿ, ಏನ್ ವ್ಯಾಸ, ಏನಕ್ಕೆ ನನ್ನನ್ನು ಆವಾಹನೆ ಮಾಡಿದೆ ಅಂತ ಕೇಳಿದಾಗ, ನಾನೊಂದು ಅದ್ಭುತವಾದ ಮಹಾಕಾವ್ಯವನ್ನ ರಚಿಸ್ತಾ ಇದ್ದೀನಿ. ಇದು ಮಾನವ ಕುಲದ ಕಥೆ. ಮುಂಬರುವ ಪೀಳಿಗೆಗಳಿಗೆ ಮಾನವೀಯತೆ, ಮಾನವ ಧರ್ಮವನ್ನ ಬೋಧಿಸುವಂತಹ ಒಂದು ಮಹಾಕಾವ್ಯ ಇದು. ಆದ್ರೆ ಇದನ್ನ ಬರೆಯೋದಕ್ಕೆ ನನಗೊಬ್ರು ಬರಹಗಾರರು ಬೇಕು. ನೀವು ಯಾರನ್ನಾದ್ರೂ ಶಿಫಾರಸು ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ಬ್ರಹ್ಮದೇವ, ಹಾಗಾದ್ರೆ ಈ ಕೆಲಸಕ್ಕೆ ಗಣೇಶನಿಗಿಂತ ಉತ್ತಮ ಆಯ್ಕೆ ಇನ್ಯಾರೂ ಇಲ್ಲ, ನೀನು ಗಣೇಶನನ್ನೇ ಆವಾಹನೆ ಮಾಡಿ ಕೇಳು ಅಂದಾಗ ತಕ್ಷಣ ವ್ಯಾಸರಾಯರು ಗಣೇಶನನ್ನ ಆವಾಹನೆ ಮಾಡ್ತಾರೆ. ಗಣೇಶನ ಬಳಿ ಇದನ್ನ ಹೇಳಿದಾಗ ಗಣೇಶ, ಸರಿ, ನಾನ್ ನಿನಗೆ ಈ ಮಹಾಕಾವ್ಯವನ್ನ ಬರ್ಕೊಡೋದಕ್ಕೆ ಒಪ್ಕೊಳ್ತಾ ಇದ್ದೀನಿ. ಆದ್ರೆ ನನ್ನದೊಂದು ಷರತ್ತಿದೆ. ನಾನು ಒಂದು ಸಲ ಬರೆಯೋದಕ್ಕೆ ಲೇಖನಿಯನ್ನ ಇಟ್ರೆ ಅದು ನಿಲ್ಬಾರ್ದು. ನೀವು ನನಗೆ ಕತೆ ಹೇಳ್ತಾ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಾ ವಿರಾಮ ತಗೊಂಡ್ರೆ ನಾನು ಅಲ್ಲಿಗೆ ಬರೆಯೋದನ್ನ ನಿಲ್ಲಿಸ್ಬಿಡ್ತೀನಿ, ಮತ್ತೆ ನನ್ನ ಲೇಖನಿ ಮುಂದಕ್ಕೆ ಹೋಗೋದಿಲ್ಲ, ಅಂದ್ರೆ ಪೆನ್ನು ಅಂತ ಹೇಳ್ತಾನೆ. ಆಗ ವ್ಯಾಸ ಒಂದು ಕ್ಷಣ ಯೋಚನೆ ಮಾಡಿ, ಸರಿ, ನನಗೆ ನಿಮ್ಮ ಷರತ್ತಿನ ಬಗ್ಗೆ ಒಪ್ಪಿಗೆ ಇದೆ, ಆದ್ರೆ ನನ್ನದು ಒಂದು ಷರತ್ತು ಇದೆ. ನಾನು ಹೇಳ ಹೊರಟಿರುವ ಮಹಾಕಾವ್ಯವನ್ನ ಅರ್ಥ ಮಾಡ್ಕೊಳ್ಳದೆ ನೀವು ಒಂದು ಅಕ್ಷರನು ಬರೆಯೋ ಹಾಗಿಲ್ಲ ಅಂತ ಷರತ್ತನ್ನ ಹಾಕ್ತಾರೆ. ಆಗ ಗಣೇಶ, ಅಷ್ಟೇ ತಾನೆ, ವ್ಯಾಸ ಎಷ್ಟೇ ಆದ್ರೂ ಒಬ್ಬ ಮನುಷ್ಯ, ನಾನು ದೇವರು, ಮನುಷ್ಯ ಹೇಳೋದನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂತದ್ದು ನನಗೇನಿರುತ್ತೆ ಅಂತ ಯೋಚನೆ ಮಾಡಿ, ಸರಿ ಹಾಗಿದ್ರೆ ಶುರು ಮಾಡು ಅಂತ ಹೇಳಿ ಬರೆಯೋದಕ್ಕೆ ಕೂತ್ಕೊಳ್ತಾರೆ. ವ್ಯಾಸರಾಯ ಈಗ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾರೆ. ಆದ್ರೆ ಯಾವಾಗೆಲ್ಲ ವ್ಯಾಸರಿಗೆ ಮುಂದೆ ಹೇಳೋಕೆ ತೋಚದೆ ಸಮಯ ಬೇಕು ಅನ್ಸುತ್ತಲ್ಲ, ಆಗ ಕಷ್ಟಕರವಾದ ಪದ್ಯ ನುಡಿಗಟ್ಟುಗಳನ್ನ ರಚಿಸಿ ಬಿಡ್ತಾರೆ. ಆ ಕಷ್ಟಕರವಾದ ಪದಗಳ ನುಡಿಗಟ್ಟುಗಳನ್ನ ಅರ್ಥ ಮಾಡ್ಕೊಂಡು ಬರೆಯೋದಕ್ಕೆ ಆ ದೇವನ ದೇವ ಗಣೇಶನಿಗೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಗಣೇಶ ಅರ್ಥ ಮಾಡ್ಕೊಳ್ಳೋಕೆ ಯೋಚನೆ ಮಾಡೋ ಸಮಯದಲ್ಲಿ ವ್ಯಾಸರು ಕಾವ್ಯವನ್ನು ರಚಿಸ್ಕೊಂಡು ಬಿಡ್ತಾರೆ. ಹೀಗೆ ಮಹಾಭಾರತದ ಕಥೆ ಶುರುವಾಗುತ್ತೆ. ದ್ವಾಪರ ಯುಗದಲ್ಲಿ ಶಾಂತನು ಎಂಬ ರಾಜ ಇದ್ದ. ಶಾಂತನು ಉತ್ತರ ಭಾರತದ ವಿಶಾಲವಾದ ಸಾಮ್ರಾಜ್ಯವನ್ನ ಆಳ್ತಿರ್ತಾನೆ. ಹಸ್ತಿನಾಪುರ ಎಂಬ ನಗರ ಆ ಸಾಮ್ರಾಜ್ಯದ ರಾಜಧಾನಿ. ಒಂದಿನ ಶಾಂತನು ನದಿ ದಂಡೆಯಲ್ಲಿ ವಿಹಾರ ಮಾಡ್ತಿರ್ತಾನೆ. ತಂಪು ಗಾಳಿಯನ್ನ ಅನುಭವಿಸ್ತಾ, ನೀರು ಹರಿಯೋ ಶಬ್ದವನ್ನ ಆಲಿಸ್ತಾ, ಹಕ್ಕಿಗಳ ಚಿಲಿಪಿಲಿಗಳನ್ನ ಕೇಳ್ತಾ ವಿಹಾರ ಮಾಡ್ಬೇಕಾದ್ರೆ ಸಡನ್ ಆಗಿ ಒಬ್ಬ ಸುಂದರವಾದ ಕನ್ಯೆ ನದಿಯ ದಂಡೆ ಕಡೆ ಹೋಗ್ತಿರೋದನ್ನ ನೋಡ್ತಾನೆ. ಅವಳ ಸೌಂದರ್ಯವನ್ನ ನೋಡಿ ಶಾಂತನು ಆಕರ್ಷಿತನಾಗ್ಬಿಡ್ತಾನೆ. ಲವ್ ಅಟ್ ಫಸ್ಟ್ ಸೈಟ್ ಅಂತೀವಲ್ಲ, ಹಾಗೆ ಆಕೆಯನ್ನು ನೋಡಿದ ಮೊದಲ ನೋಡ್ತಲ್ಲೇ ಯಾವುದೋ ಅಗೋಚರ ಶಕ್ತಿ ಅವನನ್ನ ಅವಳ ಕಡೆ ಸೆಳೆಯೋ ರೀತಿಯಾಗಿ ತನ್ನ ದೇಹ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲದೆ ಅವಳ ಮುಂದೆ ಹೋಗಿ ನಿಲ್ತಾನೆ. ಆ ಮಹಿಳೆಗೆ, ಹೇ ಪ್ರಿಯೆ, ಇಷ್ಟು ದಿನ ಎಲ್ಲಿದ್ದೆ ನೀನು? ನಾನು ನಿನ್ನ ಸೌಂದರ್ಯಕ್ಕೆ ಮನಮೋಹಕನಾಗ್ಬಿಟ್ಟಿದ್ದೀನಿ, ನಿನ್ನನ್ನ ತುಂಬಾ ಪ್ರೀತಿಸ್ತಿದ್ದೀನಿ, ಒಂದು ಕ್ಷಣನೂ ನಿನ್ನನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಅನಿಸ್ತಿದೆ, ದಯವಿಟ್ಟು ನನ್ನನ್ನ ಮದುವೆಯಾಗಿ ನನ್ನ ಪ್ರೀತಿಗೆ ಅರ್ಥ ಕೊಡು ಅಂತ ಕೇಳ್ಕೊತಾನೆ. ನಾನು ಹಸ್ತಿನಾಪುರದ ರಾಜ, ನಿನ್ನ ಕೃಪೆಗೆ ಬೇಡ್ಕೊಳ್ತಿದ್ದೀನಿ, ದಯವಿಟ್ಟು ನನ್ನನ್ನ ನಿರಾಶೆಗೊಳಿಸ್ಬೇಡ ಅಂತ ಅಂಗಲಾಚಿಸ್ತಾನೆ. ಆಗ ಆ ಕನ್ಯೆ, ನನಗೂ ನೀವು ಇಷ್ಟವಾಗಿದ್ದೀರಾ ಹಸ್ತಿನಾಪುರದ ರಾಜ, ಆದ್ರೆ ನನ್ನನ್ನ ಮದುವೆ ಆಗೋವನಿಗೆ ನನ್ನ ಕೆಲವು ಷರತ್ತುಗಳಿವೆ. ನೀವು ಆ ಷರತ್ತುಗಳಿಗೆ ಒಪ್ಪೋದಾದ್ರೆ ನಿಮ್ಮ ಜೊತೆ ಮದುವೆ ಆಗ್ತೀನಿ. ಆದ್ರೆ ಒಂದು ವಿಷಯ, ನನ್ನ ಷರತ್ತುಗಳನ್ನ ಪಾಲಿಸೋದು ಅಷ್ಟು ಸುಲಭ ಅಲ್ಲ, ಒಂದು ಸಲ ಯೋಚನೆ ಮಾಡಿ ಅಂತಾಳೆ. ವಿಪರೀತ ಆತರದಲ್ಲಿದ್ದ ಶಾಂತನು, ಅದೇನೇ ಷರತ್ತುಗಳಿರ್ಲಿ, ನನಗೆ ನೀನು ಬೇಕು ಅಂತಾನೆ. ಆಗಲೂ ಆ ಕನ್ಯೆ, ನೀವು ಒಪ್ಕೊಳ್ಳೋದಕ್ಕೂ ಮುಂಚೆ ಒಂದು ಸಲ ಷರತ್ತುಗಳನ್ನ ಕೇಳಿಬಿಡಿ ರಾಜ. ಮೊದಲನೇದು, ನೀವು ಯಾವುದೇ ಕಾರಣಕ್ಕೂ ನಾನು ಯಾರು, ಎಲ್ಲಿಂದ ಬಂದೆ ಅಂತ ಕೇಳಬಾರ್ದು. ಎರಡನೆಯದು, ನಾನು ಏನೇ ಮಾಡಿದ್ರು ಯಾಕೆ ಏನು ಅಂತ ಕೇಳಬಾರ್ದು, ಅದಕ್ಕೆ ವಿವರಣೆಯನ್ನು ಕೂಡ ಕೇಳಬಾರ್ದು. ಆದ್ರೆ ಯಾವತ್ತು ಈ ಷರತ್ತುಗಳನ್ನ ಮುರಿದು ನೀವು ನನಗೆ ಪ್ರಶ್ನೆಗಳನ್ನ ಕೇಳಿಬಿಡ್ತೀರೋ ಆ ಕ್ಷಣನೇ ನಾನು ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತೀನಿ, ಮತ್ ಯಾವತ್ತೂ ಹಿಂದಿರುಗಿ ಬರೋದಿಲ್ಲ ಅಂತ ಹೇಳ್ತಾಳೆ. ಅವಳ ವ್ಯಾಮೋಹಕ್ಕೆ ಸಿಲುಕಿದ್ದ ಶಾಂತನು ಆ ಷರತ್ತುಗಳಿಂದ ಮುಂದೆ ಏನೆಲ್ಲ ಆಗ್ಬಹುದು ಅನ್ನೋದ್ರ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡದೆ, ನೀನು ಹೇಳಿದ ಹಾಗೆ ನಾನು ಯಾವತ್ತು ನಿನ್ನ ಯಾರು, ಎಲ್ಲಿಂದ ಬಂದೆ ಅಂತಾನೂ ಕೇಳಲ್ಲ, ನೀನು ಏನೇ ಕೆಲಸ ಮಾಡಿದ್ರು ಅದಕ್ಕೆ ವಿವರಣೆಯನ್ನು ಕೇಳಲ್ಲ, ನನ್ನನ್ನ ಮದುವೆ ಆಗು ಅಂತ ಹೇಳಿ ಅವಳನ್ನು ತಕ್ಷಣ ತನ್ನ ಅರಮನೆಗೆ ಕರ್ಕೊಂಡು ಹೋಗಿ ವೈಭವದಿಂದ ಮದುವೆ ಆಗ್ತಾನೆ. ಇಬ್ಬರು ದಂಪತಿಗಳು ತುಂಬಾ ಸುಖವಾಗಿ ಜೀವನ ಮಾಡ್ತಿರ್ತಾರೆ. ಶಾಂತನು ಹೆಂಡತಿ ಗರ್ಭಿಣಿ ಆಗ್ತಾಳೆ. ಒಂದು ದಿನ ಹೆರಿಗೆಯಾಗಿ ಮಗು ಕೂಡ ಆಗುತ್ತೆ. ತನಗೆ ಮಗುವಾದ ವಿಷಯವನ್ನ ಕೇಳಿ ಹೊರಗಡೆ ಇದ್ದ ಶಾಂತನು ಖುಷಿ ಖುಷಿಯಿಂದ ಅರಮನೆಗೆ ಓಡ್ ಬಂದು ಕೊಠಡಿಯಲ್ಲಿ ನೋಡಿದ್ರೆ ತನ್ನ ಪತ್ನಿ ಆ ಮಗುವನ್ನ ಎತ್ಕೊಂಡು ಹೊರಗಡೆ ಹೋಗ್ತಿದ್ದಾಳೆ. ಶಾಂತನಿಗೆ ಮಗುವನ್ನ ನೋಡ್ಬೇಕು ಅನ್ನೋ ಕೌತುಕ, ಆದ್ರೆ ಅವಳು
ಮಗುನ ಎಲ್ಲಿಗೋ ಎತ್ಕೊಂಡು ಹೋಗ್ತಿದ್ದಾಳೆ, ಎಲ್ಲಿಗೆ ಏನು ಅಂತ ಕೇಳೋಣ ಅನ್ಕೋತಾನೆ. ಆದ್ರೆ ಅವಳು ಹಾಕಿದ ಷರತ್ತು ನೆನಪಾಗಿ ಮೌನವಾಗ್ಬಿಡ್ತಾನೆ. ಆದ್ರೆ ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಆಶ್ಚರ್ಯದಿಂದ ಹಿಂಬಾಲಿಸ್ಕೊಂಡು ಹೋದ್ರೆ ಆಕೆ ಇವರಿಬ್ರು ಮೊದಲು ಭೇಟಿಯಾಗಿದ್ರಲ್ಲ ನದಿ ದಂಡೆ, ಅಲ್ಲಿಗೆ ಹೋಗಿ ನದಿಯಲ್ಲಿ ಆ ಮಗುವನ್ನ ಮುಳುಗಿಸಿ ಬಿಟ್ಬಿಡ್ತಾಳೆ. ತನ್ನ ಕಣ್ಣು ಮುಂದೆನೆ ತನ್ನ ಮಗು ನೀರಲ್ಲಿ ಮುಳುಗಿ ನದಿಯಲ್ಲಿ ಹೋಗ್ತಿರೋದನ್ನ ನೋಡಿ ಶಾಂತನಿಗೆ ಭಯಾನಕವಾದ ಅನುಭವ ಆಗುತ್ತೆ. ಒಬ್ಬ ತಾಯಿ ಹೇಗೆ ಮಗುವನ್ನ ನದಿಯಲ್ಲಿ ಮುಳುಗಿಸೋ ಕೃತ್ಯ ಮಾಡ್ತಾಳೆ, ಇವಳಿಗೆ ಏನಾಗಿದೆ ಅಂತ ಕೋಪ ಬಂದು ಅವಳ ಮೇಲೆ ಕಿರ್ಚಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಕೊಟ್ಟಿರುವ ಮಾತನ್ನ ನೆನಪಿಸ್ಕೊಂಡು ತನ್ನ ನೋವನ್ನ ಪ್ರಶ್ನೆಗಳನ್ನ ಒಳಗಡೆ ನುಂಗ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಕಣ್ಣಾರೆ ಹೆತ್ತ ತಾಯಿ ಮಗುವನ್ನ ನದಿಗೆ ಮುಳುಗಿಸೋದನ್ನ ನೋಡಿ ಅವನ ಮನಸ್ಸಿಗೆ ತುಂಬಾನೇ ಘಾಸಿ ಆಗ್ಬಿಡುತ್ತೆ. ಆದ್ರೆ ಅವನ ಮುಂದೆ ಇರುವ ಆಯ್ಕೆ ಒಂದೇ, ಅದು ಮೌನ. ಹೀಗೆ ಒಂದು ವರ್ಷ ಕಳೆಯುತ್ತೆ. ಆ ಘಟನೆಯನ್ನ ಮರೆತು ಆ ನೋವಿನಿಂದ ಶಾಂತನು ಹೊರಗಡೆ ಬಂದಿರ್ತಾನೆ. ಆಗ ತನ್ನ ಪತ್ನಿ ಇನ್ನೊಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಈ ಸಲ ಕೂಡ ತನ್ನ ಪತ್ನಿ ಆ ಮಗುವನ್ನ ತಗೊಂಡು ಹೋಗಿ ನದಿಯಲ್ಲಿ ಮುಳುಗಿಸಿ ಬರೋದನ್ನ ಶಾಂತನು ನೋಡ್ತಾನೆ. ಶಾಂತನುಗೆ ಆಕೆಯ ಭಯಾನಕ ವರ್ತನೆಯನ್ನು ನೋಡಿ ಖಂಡಿಸಿ ಕೇಳೋಕೂ ಆಗ್ತಿಲ್ಲ, ಸುಮ್ಮನೆ ಇರೋಕೂ ಆಗ್ತಿಲ್ಲ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಒಂದಾದ ಮೇಲೊಂದು ಹೀಗೆ ಹುಟ್ಟಿದ 7 ಮಕ್ಕಳನ್ನ ಹುಟ್ಟಿದ ತಕ್ಷಣ ತಗೊಂಡು ಹೋಗಿ ನದಿಯಲ್ಲಿ ಮುಳುಗಿಸ್ತಾಳೆ. ಆದ್ರೆ ಶಾಂತನು ಮೌನವಾಗಿ ಆ ದುರಂತನ ನೋಡ್ತಾನೆ ಕಾಲ ಕಳಿಬೇಕು. ಈಗ 8ನೇ ಮಗು ಆಗುತ್ತೆ. ಈಗ ಮತ್ತೆ ತನ್ನ ಪತ್ನಿ ಆ ಮಗುವನ್ನು ಕೂಡ ನದಿಯಲ್ಲಿ ಮುಳುಗಿಸೋದಕ್ಕೆ ಹೋಗ್ತಿರ್ತಾಳೆ. ಈ ಸಲ ಶಾಂತನು ತಾಳ್ಮೆ ಕಳ್ಕೊಂಡು, ನಿಲ್ಸು, ಇದೆಂತ ಹೀನ ಕೃತ್ಯ, ನನ್ನ ಕೈಲಿ ಸಹಿಸೋದಕ್ಕಾಗಲ್ಲ ಅಂತ ಅವಳನ್ನ ತಡೆದು ಬಿಡ್ತಾನೆ. ಆಗ ಅವಳು, ನೀವು ಮಾತು ಕೊಟ್ಟದನ್ನ ಮರ್ತು ಬಿಟ್ರ ಮಹಾರಾಜ ಅಂದಾಗ ಶಾಂತನು ಕೋಪದಲ್ಲೇ, ನಾನು ಇನ್ ಯಾವ ಮಾತುಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀನು ಇಷ್ಟು ಕ್ರೂರವಾಗಿರೋದಕ್ಕೆ ಹೇಗೆ ಮನಸ್ಸು ಬರುತ್ತೆ? ಇಷ್ಟು ವರ್ಷ ನಾನು ಮೌನದಿಂದ ನನ್ನ ನೋವನ್ನ ಒಳಗಡೆ ನುಂಗ್ತಾ ತಡ್ಕೊಳ್ತಿದ್ದೆ, ಇನ್ನು ನನ್ನ ಮಕ್ಕಳನ್ನ ಕೊಲ್ಲೋದಕ್ಕೆ ನಾನ್ ಬಿಡಲ್ಲ. ಆಗ ರಾಣಿ, ನೀವು ಕೊಟ್ಟು ಮಾತನ್ನ ತಪ್ಪಿದ್ದೀರಾ ರಾಜ, ಹಾಗಾಗಿ ನಾನು ನಿಮ್ಮನ್ನ ತ್ಯಜಿಸ್ತಿದ್ದೀನಿ. ಆದ್ರೆ ನಿಮ್ಮನ್ನ ತ್ಯಜಿಸಿ ಹೋಗೋದಕ್ಕೂ ಮುಂಚೆ ನನ್ನ ಕೃತ್ಯಗಳಿಗೆ ಕಾರಣವನ್ನ ಕೊಡ್ತೇನೆ. ನಾನು ಗಂಗಾ, ನದಿಯ ದೇವತೆ. ನಾನು ಜನ್ಮ ಕೊಟ್ಟ 8 ಮಕ್ಕಳು ಸ್ವರ್ಗದ ಅಷ್ಟ ವಸುದೇವತೆಗಳು. ಒಂದು ಸಲ ಈ 8 ವಸುದೇವತೆಗಳು ತಮ್ಮ ಹೆಂಡತಿಯರ ಜೊತೆ ವಿಹಾರ ಮಾಡ್ತಿರುವಾಗ ಒಬ್ಬ ವಸುದೇವತೆಯ ಹೆಂಡತಿ ವಶಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋಗೋಣ ಅಂತ ಕೇಳ್ತಾಳೆ. ಅವರ ಆಶ್ರಮಕ್ಕೆ ಹೋದಾಗ ವಶಿಷ್ಠ ಮಹರ್ಷಿಗಳು ಹೊರಗಡೆ ಹೋಗಿರ್ತಾರೆ. ಅಲ್ಲಿ ನಂದಿನಿ ಎಂಬ ಕಾಮಧೇನು ಹಸು ಇರುತ್ತೆ. ಆ ಕಾಮಧೇನುವಿನ ಮೇಲೆ ಆಸೆ ಪಟ್ಟ ಒಬ್ಬ ವಸುದೇವತೆಯ ಹೆಂಡತಿ, ನಾವಿದನ್ನ ಕೊಂಡೊಯ್ಯೋಣವಾ ಅಂತ ತನ್ನ ಗಂಡನ ಬಳಿ ಕೇಳ್ಕೊಳ್ತಾಳೆ. ಆಗ ಆ ಅಷ್ಟ ವಸುದೇವತೆಗಳು ಆ ಕಾಮಧೇನುವನ್ನ ಕದ್ದೊಯ್ದು ಬಿಡ್ತಾರೆ. ಈ ವಿಷಯವನ್ನ ತನ್ನ ದಿವ್ಯ ದೃಷ್ಟಿಯಲ್ಲಿ ತಿಳ್ಕೊಂಡ ವಶಿಷ್ಠ ಮಹರ್ಷಿಯವರು ತಕ್ಷಣ ಈ ಸ್ವರ್ಗವಾಸಿಗಳಾದ ಅಷ್ಟ ವಸುದೇವತೆಗಳಿಗೆ ಇವರು ಭೂಲೋಕದಲ್ಲಿ ಹುಟ್ಟಿ ಮಾನವರ ರೀತಿ ಬದುಕಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಇದರಿಂದ ಭಯಗೊಂಡ 7 ವಸುದೇವತೆಗಳು, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮಹರ್ಷಿಗಳೇ, ನಮ್ಮಿಂದ ದೊಡ್ಡ ತಪ್ಪಾಗೋಯ್ತು ಅಂತ ಕ್ಷಮೆ ಯಾಚಿಸ್ತಾರೆ. ಆದ್ರೆ ಒಬ್ಬ ವಸುದೇವತೆ ಪ್ರಭಾಷ್ ಕ್ಷಮೆಯನ್ನ ಕೇಳೋದಿಲ್ಲ. ಆಗ ವಶಿಷ್ಠ ಮಹರ್ಷಿ ತನ್ನ ಶಾಪವನ್ನ ಹಿಂದಿರಿಸ್ಕೊಳ್ಳೋದಕ್ಕಾಗಲ್ಲ, ಆದ್ರೆ ಅದನ್ನ ಬದಲಾಯಿಸಬಹುದು ಅಂತ ಹೇಳಿ ಆ 7 ವಸುದೇವತೆಗಳು ಭೂಲೋಕದಲ್ಲಿ ಹುಟ್ಟಿ ಅಲ್ಪಾಯುಷಿಗಳಾಗ್ಲಿ, ಆದ್ರೆ ಈ 8ನೇ ವಸುದೇವ ಪ್ರಭಾಷ್ ಭೂಲೋಕದಲ್ಲೇ ಉಳಿದು ಮಾನವರ ರೀತಿ ಕಷ್ಟಗಳನ್ನ ಅನುಭವಿಸ್ತಾ ಬದುಕಲಿ ಅಂತ ಶಾಪ ಬದಲಾಯಿಸಿ ಒಂದು ವರವನ್ನು ಕೂಡ ಕೊಡ್ತಾರೆ. ಅದೇನಂದ್ರೆ 8ನೇ ವಸುದೇವತೆ ಪ್ರಭಾಷ್ ಒಬ್ಬ ಪ್ರಖ್ಯಾತಿ ವ್ಯಕ್ತಿಯಾಗ್ಲಿ ಮತ್ತು ಇತಿಹಾಸ ಪುಟಗಳನ್ನ ಸೇರ್ಲಿ ಅನ್ನೋ ವರ. ಆ ಬದುಕುಳಿದ 8ನೇ ವಸುದೇವತೆ ಬೇರೆ ಯಾರೋ ಅಲ್ಲ, ಭೀಷ್ಮ. ಈ 8 ಜನ ವಸುದೇವತೆಗಳಿಗೆ ಮಾನವರಾಗಿ ಜನ್ಮ ನೀಡಿ ಅವರನ್ನ ಈ ಶಾಪದಿಂದ ವಿಮೋಚನೆ ಮಾಡುವಂತ ಜವಾಬ್ದಾರಿಯನ್ನ ಗಂಗಾದೇವಿ ತೆಗೆದುಕೊಂಡಿರ್ತಾಳೆ. ಹಾಗಾಗಿ ಈ ಕೃತ್ಯಗಳನ್ನ ಮಾಡ್ತಿರ್ತಾಳೆ. ಈ ಕಥೆಯನ್ನೆಲ್ಲ ಕೇಳಿ ಶಾಂತನು ಚಕಿತನಾಗ್ತಾನೆ. ಗಂಗಾ ಬಿಟ್ಟು ಹೋಗೋಕೆ ರೆಡಿಯಾಗಿದ್ದಾಳೆ. ಆಗ ಶಾಂತನು, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ, ತಾಯಿ ಇಲ್ಲದ ಈ ಮಗುವನ್ನ ಸಾಕೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಅಂತ ಕೇಳ್ಕೊಂಡಾಗ ಗಂಗಾ, ನನ್ನ ಕೆಲಸ ಮುಗ್ದಿದೆ, ನಾನು ಹೋಗ್ಲೇಬೇಕು. ನಾನು ಈ ಮಗುವನ್ನ ನನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗಿ ಅವನಿಗೆ ಬೇಕಾದ ವಿದ್ಯಾಭ್ಯಾಸಗಳನ್ನ ಕೊಟ್ಟು ಯುದ್ಧ ಕೌಶಲ್ಯಗಳನ್ನ ಕಲಿಸಿ ನಿಮಗೆ ಹಿಂದಿರುಗಿಸ್ತೀನಿ ಅಂತ ಹೇಳಿ ನದಿಯಲ್ಲಿ ಲೀನವಾಗಿ ಮಗುವಿನ ಜೊತೆ ಮಾಯವಾಗ್ಬಿಡ್ತಾಳೆ. ಗಂಗಾ ಅಗಲಿಕೆಯಿಂದ ಶಾಂತನು ಎದೆಗುಂದು ಖಿನ್ನತೆ ಒಳಗಾಗ್ತಾನೆ. ಶಾಂತನು, ನನ್ನ ಗಂಗಾ ಮತ್ತೆ ನನ್ನ ಮಗುವಿನ ಜೊತೆ ಬಂದಿರಬಹುದು ಅಂತ ಪ್ರತಿದಿನ ನದಿ ಬಳಿ ಹೋಗ್ತಾನೆ ಇರ್ತಾನೆ. ನಿರಾಸೆಯಿಂದ ವಾಪಸ್ ಬರ್ತಾನೆ ಇರ್ತಾನೆ. ಹೀಗೆ ದಿನಗಳು ಕಳೆಯುತ್ತೆ, ತಿಂಗಳುಗಳು ಕಳೆಯುತ್ತೆ, ವರ್ಷಗಳು ಉರುಳುತ್ತೆ. ಆದ್ರೆ ಗಂಗಾ ಹಿಂದಿರುಗಿ ಬರಲೇ ಇಲ್ಲ. ಒಂದು ದಿನ ಹೀಗೆ ನದಿಯ ದಂಡೆಯಲ್ಲಿ ವಿಹಾರ ಮಾಡಬೇಕಾದ್ರೆ ಒಬ್ಬ ಸುಂದರವಾದ ಬಾಲಕ ನದಿ ದಂಡೆಯಲ್ಲಿ ಆಟ ಆಡ್ತಿರೋದನ್ನ ನೋಡ್ತಾನೆ. ಆ ಹುಡುಗನ ಕಡೆ ಶಾಂತನಿಗೆ ಏನೋ ಒಂದು ರೀತಿ ಆಕರ್ಷಣೆ ಆಗುತ್ತೆ. ತಕ್ಷಣ ಅವನ ಬಳಿ ಹೋಗಿ, ನೀನು ಯಾರು ಏನು ಅಂತ ಕೇಳೋ ಹೊತ್ತಿಗೆ ಗಂಗಾದೇವಿ ಪ್ರತ್ಯಕ್ಷ ಆಗಿ, ಇವನು ನಿನ್ನ 8ನೇ ಮಗ. ನಾನು ಮಾತು ಕೊಟ್ಟ ಹಾಗೆ ನಿಮ್ಮ ಮಗನನ್ನ ಬೆಳೆಸಿ ಶ್ರೇಷ್ಠ ಋಷಿಗಳಾದ ಪರಶುರಾಮರಿಂದ ಯುದ್ಧ ಕೌಶಲ್ಯಗಳನ್ನ ಕಲಿಸಿದ್ದೀನಿ. ಇವನ ಹೆಸರು ದೇವವ್ರತ. ದೇವವ್ರತ ಗುರು ಪರಶುರಾಮರಷ್ಟೇ ಪರಾಕ್ರಮಿ ಮತ್ತು ವಿದ್ಯಾವಂತ. ದೇವವ್ರತ ಮಹಾಋಷಿಗಳಾದ ವಶಿಷ್ಠ ಅವರಿಂದ ಎಲ್ಲಾ ರೀತಿಯ ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡಿ ವೇದಗಳನ್ನ ಅಭ್ಯಾಸ ಮಾಡಿ ಅತ್ಯಂತ ಬುದ್ಧಿವಂತನಾಗಿದ್ದಾನೆ. ನಾನು ಮಾತು ಕೊಟ್ಟ ಹಾಗೆ ನಿಮ್ಮ ಮಗನನ್ನ ನಿಮಗೆ ಒಪ್ಸೋದಕ್ಕೆ ಬಂದಿದ್ದೀನಿ. ಈಗ ದೇವವ್ರತನನ್ನ
ನೀವು ಸ್ವೀಕರಿಸಿ ಅಂತಾಳೆ. ಶಾಂತನುಗೆ ತನ್ನ ಮಗನನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಎಷ್ಟು ಸಂತೋಷವಾಗುತ್ತೆ ಅಂದ್ರೆ ತಕ್ಷಣ ಅವನನ್ನ ಅಪ್ಪಿಕೊಂಡು ಮುದ್ದಾಡಿ ಹಸ್ತಿನಾಪುರದ ತನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ದಿನಗಳು ಕಳೆದ ಹಾಗೆ ಹಸ್ತಿನಾಪುರದಲ್ಲಿ ದೇವವ್ರತ ಪ್ರಖ್ಯಾತಿಯನ್ನ ಪಡ್ಕೊಳ್ತಾನೆ. ಅವನ ಸೌಮ್ಯ ಸ್ವಭಾವ, ಧೈರ್ಯ, ಶಕ್ತಿ, ಸಹಾಯ ಗುಣ, ಬುದ್ಧಿವಂತಿಕೆ, ಜ್ಞಾನ ಈ ಎಲ್ಲಾ ಗುಣಗಳು ಅವನನ್ನ ಹಸ್ತಿನಾಪುರದ ಉತ್ತರಾಧಿಕಾರಿಯನ್ನಾಗಿ ಮಾಡ್ತವೆ. ಈ ದೇವವ್ರತ ಅಂದ್ರೆ ಬೇರೆ ಯಾರು ಅಲ್ಲ, ಭೀಷ್ಮ. ದೇವವ್ರತ ಭೀಷ್ಮನಾಗಿದ್ದು ಹೇಗೆ, ಭೀಷ್ಮನ ವಿಶೇಷತೆಗಳೇನು, ವರಗಳೇನು, ಶಾಪಗಳೇನು, ಮುಂದೆ ಪಾಂಡವರ ಕೌರವರ ಜನ್ಮ ಹೇಗಾಗುತ್ತೆ, ಎಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಯಾರಿಗೆಲ್ಲ ಸಂಪೂರ್ಣ ಮಹಾಭಾರತದ ಕಥೆಗಳನ್ನ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದೆಯೋ ಕೂಡಲೇ ನಮ್ಮ ರಾಜಮಾರ್ಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಸಂಜೆ 7 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನ ಒತ್ತಿ. ಮತ್ತೆ ಈ ವಿಡಿಯೋ ಬಗ್ಗೆ, ಈ ಸಂಚಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಚಾನೆಲ್ ನಲ್ಲಿ ಮಹಾಭಾರತ, ರಾಮಾಯಣ, ದಶಾವತಾರ ಹೀಗೆ ಯಾವೆಲ್ಲ ಪೌರಾಣಿಕ ಕಥೆಗಳು ಇರ್ತವೆ ಎಲ್ಲವನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಸಂಚಿಕೆಗಳ ಮುಖಾಂತರ ನಿಮ್ಮ ಮುಂದೆ ತರ್ತೀನಿ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮೇಲಿರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.